ಜಯಂತ್ ಕುಡಿಯೋದಕ್ಕೆ ಏನಾರು ಹೇಳ ಸರ್ ಅದೆಲ್ಲ ಆಮೇಲೆ ಮನೆಯವರೆಲ್ಲ ಹೊರಟು ಎಷ್ಟೊತ್ತಾಯಿತು? ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ. ಅರ್ಧ ಗಂಟೆ? ನಿಮ್ಮ ಗಾಡಿನೇ ತೊಗೊಂಡು ಹೋಗಿದ್ದಾರಾ ಸರ್? ಹೌದು, ನಮ್ಮ ಕಾರಲ್ಲೇ ಹೋಗಿದ್ದಾರೆ. ಯಾಕೆ ಒಂಥರ ಟೆನ್ಷನ್ ಇದೆಯಲ್ಲ, ಏನಾಯಿತು? ಟೆನ್ಷನ್ ಏನಿಲ್ಲ ಸರ್, ಅದು ವಿಶ್ವ ಅವ್ರ ಜೊತೆ ಮಾತಾಡಬೇಕಿತ್ತು. ಅವರು ಕಾರ್ ಡ್ರೈವ್ ಮಾಡ್ತಿರೋವಾಗ ಮಾತಾಡೋದು ಬೇಡ ಅಂತ ಕೇಳಿದೆ ಅಷ್ಟೇ. ಅದು ಜಾಗದ ಡಾಕ್ಯುಮೆಂಟೇಷನ್ ಬಗ್ಗೆ. ಓ, ನೀವು ಇರೋದು ನೋಡಿ ಏನೋ ಟೆನ್ಷನ್ ಆಗಿದೆ ಅಂತ ಅಂದ್ಕೊಂಡೆ, ಅಷ್ಟೇನಾ? ಅಷ್ಟೇ ಸರ್, ಆದರೆ ತುಂಬ ಮುಖ್ಯವಾದ ಡಾಕ್ಯುಮೆಂಟೇಷನ್. ಅದೆಷ್ಟೇ ಮುಖ್ಯವಾಗಿದ್ದರೂ ನಮ್ಮ ವಿಶ್ವನ ಹತ್ರ ಅದು ಜೋಪಾನವಾಗಿರುತ್ತೆ. ಈಗ ಮನೆ ವ್ಯವಹಾರನೆಲ್ಲ ಅವನೇ ಜವಾಬ್ದಾರಿನ ನೋಡ್ಕೊಳ್ತಾ ಇದ್ದಾನೆ. ನಿಮ್ಗೆ ಏನೇ ಬೇಕಾದರೂ ಕೇಳಿ, ಅವನು ಮಾಡಿಕೊಡ್ತಾನೆ. ಸರಿ ಸರ್, ಹಾಗಾದರೆ ನಾನು ಆನ್ ದ ಒಂದ್ಸಲಿ ಫೋನ್ ಮಾಡ್ಕೊಂಡು ಹೋಗಿ ಬರ್ತೀನಿ. ಊಟ ಮಾಡ್ಕೊಂಡೋಗಿ. ಅರೆ, ಮನೇಲಿ ಒಬ್ಬರೇ ಇದ್ದೀರಿ ಅಂತಿದ್ದೀರಿ, ನೀವ್ಯಾಕೆ ತೊಂದರೆ ತಗೋತೀವಿ ಸರ್? ಮನೇಲಿ ಅಡುಗೆ ಮಾಡೋಕ್ಕೆ ಜನ ಇದ್ದಾರೆ, ಮಾಡ್ತಾರೆ. ಇರಲಿ ಸರ್, ಮತ್ತೊಮ್ಮೆ ಬರ್ತೀನಿ. ನಮಸ್ತೆ. ಸರಿ, ಕಾಲ್ ಬಸವರಾಜ್. ಹೇಳಿ ಜಯಂತ್ ಸರ್. ನಾನು ಇಮಿಡಿಯೇಟ್ ಆಗಿ ನಿಮ್ಗೆ ಒಂದು ನಂಬರ್ ಕಳಿಸ್ತಾ ಇದ್ದೀನಿ, ಅದನ್ನ ಈಗಲೇ ಟ್ರ್ಯಾಕ್ ಮಾಡಬೇಕು. ಐ ನೀಡ್ ದಿ ಇಮಿಡಿಯೇಟ್ ಲೊಕೇಶನ್. ಸರಿ ಜಯಂತ್ ಸರ್. ಓಕೆ, ಸೆಂಡಿಂಗ್ ನೌ. ಅವರಿಗೆ ಎಲ್ಲ ಹೋಗಿರ್ಬೋದು. ದೇವಸ್ಥಾನ ತಲುಪೋಕೆ ಮುಂಚೆ ಅವರಿಬ್ಬರು ತಡಿಲೇಬೇಕು ಅಂತ ತಡಿಲೇಬೇಕು. ಹಲೋ, ಆ ನಂಬರ್ ಎಲ್ಲಿ ಟ್ರ್ಯಾಕ್ ಆಗ್ತಾ ಇದೆ ಸರ್? ಅವರು ತುಮಕೂರು ಟು ಬ್ಯಾಂಗ್ಳೂರ್ ಹೋಗೋ ಔಟರ್ ರಿಂಗ್ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸರ್. ಅಂದರೆ ಅದು ದೇವಸ್ಥಾನಕ್ಕೆ ಹೋಗೋ ದಾರಿನೇ. ರೈಟ್, ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರಿ, ಕಾಲ್ ಆರ್ ಡಿ. ಹೇಳಿ ಜಯಂತ್ ಸರ್. ಹಲೋ, ತುಮಕೂರಿನಲ್ಲಿ ನಿಮ್ಮ ಹುಡುಗರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂದೇ ಕಡೆ ಸೇರಿಸಿ. ಯಾಕೆ ಸರ್, ನಾವೇ ಇದೀವಲ್ಲ, ಏನು ಕೆಲಸ ಆಗ್ಬೇಕು ಕೇಳಿ. ಇದು ನಿಮ್ಮಿಂದ ಆಗೋ ಕೆಲಸ ಅಲ್ಲ. ನಾನು ಹೇಳೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ, ಅಷ್ಟರಲ್ಲಿ ಹುಡುಗನೆಲ್ಲ ಒಂದು ಕಡೆ ಸೇರಿಸಿ ಅಷ್ಟೇ. ಓಕೆ ಜಯಂತ್ ಸರ್. ಬ್ರೋ, ತಾತನ್ನ ಬುಟ್ಟಿಗೆ ಹಾಕೋಬೇಕು ಅಂತಿದ್ಯಲ್ಲ, ಏನು ಐಡಿಯಾ ಮಾಡಿದ್ಯಾ? ಅದು ಏನಂದ್ರೆ, ತಾತನಿಗೆ ಏನು ಕಂಡ್ರೆ ಇಷ್ಟ, ಅವ್ರಿಗೆ ಯಾರನ್ನ ಕಂಡ್ರೆ ಇಷ್ಟ ಅನ್ನೋದನ್ನ ನಾವು ತಿಳ್ಕೊಂಡು ಅವ್ರ ಹತ್ರ ನಾವು ಒಳ್ಳೆಯವರಾಗಿರ್ಬೇಕು. ನಮ್ಗೇನು ಬೇಕು ಅಂತ ಸಿಗುತ್ತೆ. ಈಗ ಈ ವಯಸ್ಸಾದವ್ರಿಗೆ ಏನು ಗೊತ್ತಾ, ಸ್ವಲ್ಪ ಪ್ರೀತಿ ತೋರಿಸ್ಬಿಟ್ರೆ ಸಾಕು, ನಮ್ಮನ್ನೇ ದೇವ್ರು ಅಂದ್ಕೊಂಡು ಕೈ ಮುಗಿದ್ರು. ಪಾಪ ಅವ್ರಿಗೆ ಏನು ಗೊತ್ತು, ದೇವ್ರ ಮುಖ ಹಾಕೊಂಡು ಡೆವ ಬಂದಿರೋದು. ಜೋಕು ಬ್ರೋ. ಅಲ್ಲ, ಹೀಗೆಲ್ಲ ಮಾಡಿದ್ರೆ ಆಸ್ತಿ ಸಿಗುತ್ತೆ ಅಂತ? ಸಿಗ್ಲೇಬೇಕು ಕಣ. ಈ ತಾತನ ಆಸ್ತಿ ಬೇಕು ಅಂತ ನಾನು ಕೇಸ್ ಹಾಕಿದ್ನಲ್ಲ, ಹೌದು. ಆಗ ನಾನೆಲ್ಲ ಅಬ್ಸರ್ವ್ ಮಾಡಿದ್ದೆ. ಮುಕ್ಕಾಲು ಪಾಲು ಆಸ್ತಿ ತಾತನ ಅಪ್ಪ ಮಾಡಿದ್ರು. ಇನ್ನು ಉಳಿದಿದ್ದು ಸ್ವಲ್ಪ ಇವ್ರು ಮಾಡಿದ್ದಾರೆ ಅಷ್ಟೇ. ಇನ್ನು ಮಾವನ ಪಾಲು ಅವ್ರಿಗೆ ಸಿಗುತ್ತೆ. ಉಳಿದಿದ್ದು ಯಾರಿಗೆ? ಮೊಮ್ಮಕ್ಳಿಗೆ ಕಣ. ಕಾನೂನು ಇಲ್ವೇನಾ ತಾತನ ಪಾಲು ಮೊಮ್ಮಕ್ಳಿಗೆ ಸೇರ್ಬೇಕು ಅಂತ? ಹೌದಾ? ಅಪ್ಪ, ಅಷ್ಟಾದ್ರೆ ಸಾಕಪ್ಪ. ಆಸ್ತಿ ಪಾಲ್ ಸಿಕ್ಕಿದ್ರೆ ನನ್ನ ಅರ್ಧ ಪ್ರಾಬ್ಲಮ್ಸು ಸಾಲ್ವ್ ಆದಾಗೆ. ಈ ಸಿಂಚನನು ದಿನ ಬೆಳಗಾದ್ರೆ ಸಾಯಿಸ್ತಾ ಇರ್ತಾಳೆ, ಹೌದೌದು, ಅಂದರೆ ತಲೆ ತಿಂತಿರ್ತಾಳೆ. ಆಸ್ತಿ ಬಂದರೆ ಅದನ್ನಷ್ಟನ್ನು ಒಂದು ದೊಡ್ಡ ಸ್ಟಾರ್ಟಪ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ. ಸೂಪರ್ ಕಡ ನೀನು. ನಿಂದೆ ಒಂಥರ ರಾಜಯೋಗ. ಆ ಸಿಂಚನ ಬಾಯಿ ಬಂದಾಗ ಬೈತಾರೆ, ನೀನು ತಲೆ ಕೆಡಿಸ್ಕೊಡಲ್ಲ. ನಿಮ್ಮ ಮಾವ ಬಾಯಿ ಬಂದಾಗ ಬೈತಾರೆ, ಅದಕ್ಕೂ ತಲೆ ಕೆಡಿಸ್ಕೊಡಲ್ಲ. ನಿನಗೆ ಬೈಯೋದು ಒಂಥರ ಈ ಕೋಣದ ಮುಂದೆ ಕಿಂದರಿ ಬಾರಿಸ್ತಾನೆ, ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ. ಈ ತಾತನ ಆಸ್ತಿ ಬೇರೆ ನಿನಗೆ ಸಿಗ್ತಾ ಇದೆಯಲ್ಲಪ್ಪ. ಹಾಂ, ಆ ಕಡೆ ಮಾವನ ಆಸ್ತಿ, ಈ ಕಡೆ ತಾತನ ಆಸ್ತಿ. ಸುಖ ಪುರುಷ ಕಣ ನೀನು ಒಂಥರ. ಸುಮ್ಮನೆ ಯೋಗ ಚೆನ್ನಾಗಿದೆ. ನೀನು ಒಳ್ಳೆ ಏನ್ ಬ್ರೋ ನೀನು ನೋಡು, ನಾನು ಕಷ್ಟಪಟ್ಟು ದುಡಿಬೇಕು ಅಂತಾನೆ ಇರೋದು. ಹೇಳಿಲ್ವಾ ಬರೋ ಆಸ್ತಿ ಎಲ್ಲ ಸ್ಟಾರ್ಟಪ್ಗೆ ಹಾಕ್ತೀನಿ ಅಂತ, ಇನ್ವೆಸ್ಟ್ ಮಾಡ್ತೀನಿ ಅಂತ. ನೋಡೋ, ಅದಲ್ಲ ವಿಚಾರ. ನಂಗೆ ಎಲ್ಲ ಕಡೆಯಿಂದ ಬರ್ತಿರ್ಬೇಕಾರೆ ಯಾಕೆ ಬೇಡ ಅನ್ಬೇಕು? ಅಲ್ಲ, ಹೇಳಿದ್ದು ದೇವ್ರು ಕೊಡ್ತಿರ್ಬೇಕಾರೆ ಯಾಕೆ ಬೇಡ ಅನ್ಬೇಕು ಹೇಳು? ಕಣ ನೀನು ಬರುತ್ತೆ, ಬಂದಿದ್ದನ್ನ ಹೆಂಗೆ ಉಳಿಸ್ಕೋಬೇಕು ಆ ದಾರಿ ಹುಡ್ಕೋ. ಬ್ರೋ, ನೀನಂತ ಪ್ರೋ ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಬೇಕು? ಎಲ್ಲ ನೀನೇ ನೋಡ್ಕೋತಿಯಲ್ಲ. ಕಳ್ಳ, ಈ ಡವ್ಗೆ ಏನು ಕಡಿಮೆ ಇಲ್ಲ. ಯಾರು ನಮ್ಮ ಅಣ್ಣ? ಯಾರು? ಅದನ್ನ ಇಂಪ್ರೆಸ್ ಮಾಡಕ್ ದೇವ್ರ ದಯೆ
ಜೀವಂತವಾಗಿರುವಾಗಲೇ ನಿಮ್ಮನ್ನೆಲ್ಲ ನೋಡೋಂಗಾಯ್ತು. ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯಿತು. ತಾತ, ನಿಮಗೆ ಎಷ್ಟು ಖುಷಿ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚು ಖುಷಿ ನಮಗಾಗ್ತಿದೆ. ಅಪ್ಪ ಅಮ್ಮ ಬದುಕಿದ ರೀತಿ ನೋಡಿ ನಮಗ್ ಸಂಬಂಧಿಕರೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಎಲ್ರೂ ಅಜ್ಜಿ ತಾತ ಜೊತೆ ಇರೋವಾಗ ನಮಗ ಭಾಗ್ಯ ಯಾಕಿಲ್ಲ ಅಂತ ಅನ್ಕೋತಿದ್ವಿ. ಆದ್ರೆ ಕೊನೆಗೂ ಆ ದೇವರು ನಮ್ಮ ಆಸೆನ ನೆರವೇರಿಸ್ಬಿಟ್ಟ. ತಾತ, ಇಷ್ಟು ವರ್ಷ ನೀವ್ ಯಾಕೆ ನಮ್ಮನ್ನ ನೋಡಕ್ ಬರ್ಲಿಲ್ಲ? ನನಗೆ ಪ್ರಜ್ಞೆ ಇದ್ರಲ್ವಾಪ ಬರೋದಕ್ಕೆ ಕಂದ. ನನ್ನ ಮಗಳು ಯಾವತ್ತು ಆ ಮನೆಯಿಂದ ಹೋದ್ಲೋ ನಾನು ಜೀವಂತ ಶವ ಆಗ್ಬಿಟ್ಟೆ. ಮತ್ತೆ ನನ್ನ ಮಗಳು ಆ ಮನೆಗೆ ಬಂದಾಗಲೇ ನಾನು ಸರಿ ಹೋಗಿದ್ದು. ಆಗಲೇ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದ್ದು. ಈಗಲಾದರೂ ನಿಮಗೆ ನಮ್ಮನ್ನೆಲ್ಲ ನೋಡಬೇಕು ಅಂತ ಅನಿಸ್ತಲ್ಲ. ನಮಗೊಬ್ರು ತಾತ ಇದ್ದಾರೆ, ಮಾವ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಅಲ್ವೇನಾ? ಹೌದೌದು ಹೌದು ತಾತ. ಅದ್ರಲ್ಲೂ ನಿಮ್ದು ಮೀಸೆ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಬಿಡಿ. ಹಳೆ ರಾಜರ್ ನೋಡ್ದಂಗ ಆಗತ್ತೆ. ಹೌದು. ಏನು ಎಲ್ರೂ ಸರಿ ಅಪ್ಪನ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದೀರಾ? ಹಾಗೇನಿಲ್ಲ ಲಕ್ಷ್ಮಿ, ಇಷ್ಟು ವರ್ಷ ಮಾತಾಡದೇ ಇರೋದನ್ನೆಲ್ಲ ಈಗ ಮಾತಾಡ್ತಾ ಇದ್ದೀನಿ.